ಇನ್ನೊಂದು ಅರ್ಧ ನಿಮಿಷಕ್ಕೆ ಹೋಗಿ ಸಾಕು. ಎರಡು ಸಲ ಕೂಡಿ ಅಕ್ಕ. ನಮ್ಮ ಕೊಳ್ಳೇಗಾಲ ತಾಲೂಕು ವ್ಯಾಪ್ತಿಗೆ ನಮ್ಮ ARK ಸಾಹೇಬರಿಗೆ ಮಂತ್ರಿಗಿರ್ವಿ ಕೊಡಬೇಕು ಅಂತ ನಮ್ಮ ಒತ್ತಾಯ. ಯಾಕೆಂದ್ರೆ ಈ ಜಿಲ್ಲೆ ಹಿಂದುಳಿದ ಜಿಲ್ಲೆ ಆಗಿದೆ. ಇವರು ಒಬ್ಬರ ಕೆಲಸ ಅಂದ್ರೆ ಮಾಡ್ತಿಲ್ಲ. 100 ಜನಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಆ ಕೆಲಸನ ಇದುವರೆಗಾದ ಯಾವ MLA ಮಾಡಿಲ್ಲ, ಹಂಗೆ ಮಾಡ್ತಿದ್ದಾರೆ. ಅದಕ್ಕೆ ಮಂತ್ರಿಗಿರಿ ಕೊಟ್ಟು ನಮ್ಮ ಈ ನಮ್ಮ ಕೊಳ್ಳೇಗಾಲ ಒಂದಕ್ಕೆ ಅಲ್ಲ, ಚಾಮರಾಜನಗರಕ್ಕೆ ಅನುಕೂಲ ಆಗುತ್ತೆ, ಜಿಲ್ಲೆಗೆ ಅಭಿವೃದ್ಧಿ ಮಾಡ್ತಾರೆ. ಇವರು ಮಂತ್ರಿಗಿರಿ ಕೊಟ್ಟು ಉಸ್ತುವಾರಿ ಸಚಿವರನ್ನ ಕೊಡಬೇಕು ಅನ್ನೋದು ನಮ್ಮ ರೈತ ಸಂಘದಿಂದ, ಕೊಳ್ಳೇಗಾಲ ನಾಗರಿಕರಿಂದ ಎಲ್ಲ ಒತ್ತಾಯ ಮಾಡ್ತಿದ್ದೀವಿ. ಇಂಥವ್ರು ಇವ್ರಿಗೆ ಮಂತ್ರಿಗಿರಿ ಕೊಟ್ಟರೆ ನಮ್ಮ ಕೊಳ್ಳೇಗಾಲ ಬಂದು ಒಳ್ಳೆ ಉತ್ತಮವಾಗಿ ಅನುಕೂಲ ಆಗುತ್ತೆ. ಒಡಂಬಡಿಕೆ ಪ್ರಕಾರ 2 ಮತ್ತು 3 ವರ್ಷಗಳ 5 ವರ್ಷದಲ್ಲಿ 2 ಭಾಗ ಆಗಿತ್ತು. ಅದರ ಪ್ರಕಾರ ನಾಳೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾ ಇದ್ದಾರೆ. ಆದರೆ ಈ ಮುಖ್ಯಮಂತ್ರಿ ಬದಲಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೊಳ್ಳೇಗಾಲ ಕ್ಷೇತ್ರಕ್ಕೆ ಪ್ರಾತಿನಿಧ್ಯ ಸಿಗಬೇಕು ಅಂತ ನಮ್ಮ ಅಭಿಪ್ರಾಯ. ಯಾಕಂತಂದರೆ ಅನೂರು ಕ್ಷೇತ್ರಕ್ಕಾಗಿದೆ, ಚಾಮರಾಜನಗರ ಆಗಿದೆ, ಗುಂಡ್ಲುಪೇಟೆ ಆಗಿದೆ, ಅವರೆಲ್ಲರೂ ಕೂಡ ಮಂತ್ರಿ ಆಗಿದ್ದಾರೆ. ನಮ್ಮ ಕೊಳ್ಳೇಗಾಲ ಭಾಗದಲ್ಲಿ ಮಂತ್ರಿ ಇನ್ನೂ ಕೂಡ ವಯಸ್ಸನ್ನು ಬೇರೆ ಪಕ್ಷದಿಂದ ಆಗಿದ್ದಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇನ್ನೂ ಕೂಡ ಮಂತ್ರಿ ಸ್ಥಾನ ಇನ್ನೂ ಸಿಕ್ಕಿಲ್ಲ. ಆದ್ದರಿಂದ ಈ ಅವಧಿನಲ್ಲಿ 2 ವರ್ಷದ ಅವಧಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಕೃಷ್ಣಮೂರ್ತಿ ಸಾಹೇಬರಿಗೆ ಮಂತ್ರಿ ಅವಕಾಶ ಆಗಬೇಕು. ಯಾಕಂತಂದರೆ ಅವ್ರ ತಂದೆ ದಕ್ಷತಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಪಡ್ಕೊಂಡಿದ್ದವ್ರ ಜೊತೆಗೆ ಸಿದ್ದರಾಮಯ್ಯ ಆಗ್ಬೋದು, ಮಾದೇವಪ್ಪನವ್ರು ಆಗ್ಬೋದು, ನಾವು ರಾಜಯ್ಯನವರ ಪ್ರಾಡಕ್ಟ್ ಅಂತ ಹೇಳ್ಕೊತಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರೋ ಸಂದರ್ಭದಲ್ಲಿ ರಾಜಯ್ಯನವರ ಮಗನಿಗೆ ಸುಪುತ್ರರಿಗೆ ಒಬ್ಬ ಕೃಷ್ಣಮೂರ್ತಿ ಸಾಹೇಬರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಗಳ ಮುಖಾಂತರ ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ಏನು ಮಂತ್ರಿಮಂಡಲ ವಿಸ್ತರಣೆ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಈ ರಾಜ್ಯ ಕಂಡಂಥ ಒಬ್ಬ ಧೀಮಂತ ನಾಯಕರಾಗಿದ್ದಂಥ ಶ್ರೀಯುತ ಬಿ ರಾಜಯ್ಯನವರ ಸುಪುತ್ರರಾದಂಥ AR ಕೃಷ್ಣಮೂರ್ತಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಾಗಿ ನಾವು ಎಲ್ಲ ಕೊಳ್ಳೇಗಾಲ ಜನತೆಯ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ತಮ್ಮ ಮೂಲಕ ಅವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಸುಮಾರು 500 ಕೋಟಿ ರೂಗಳ ಅನುದಾನಗಳನ್ನು ತಂದು ಕ್ಷೇತ್ರದ ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಈ ಜಿಲ್ಲೆಯ ಹಣೆಬರವು ಏನೋ ಗೊತ್ತಾಗ್ತಾ ಇಲ್ಲ. ಯಾರೊಬ್ಬ ದಲಿತ ಶಾಸಕರುಗಳಿಗೆ ಸಂಪೂರ್ಣವಾಗಿ ಒಂದು ಸಚಿವ ಸ್ಥಾನ ದೊರೆತು ಜಿಲ್ಲೆಯ ಅಭಿವೃದ್ಧಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿಲ್ಲ. ಸಿಕ್ಕಿದಂಥ ದಿನಗಳಲ್ಲಿ 1 ತಿಂಗಳ 15 ದಿನ ಆ ಥರ ಸನ್ನಿವೇಶಗಳು ಸೃಷ್ಟಿಯಾಗಿದೆ. ಇಂಥ ಒಬ್ಬ ನಾಯಕನಿಗೆ ಆ ಅವಕಾಶವನ್ನು ಮಾಡಿಕೊಟ್ರೆ ಇಡೀ ಕ್ಷೇತ್ರ ಹಾಗೂ ಜಿಲ್ಲೆಯ ಅಭಿವೃದ್ಧಿ ಪಡಿಸೋದ್ರಲ್ಲಿ ಎರಡೇ ಮಾತೇ ಇಲ್ಲ ಅಂತ ನಾನು ಈ ಮೂಲಕ ಕೇಳ್ಕೊಂಡು ಅವರಿಗೆ ಮಂತ್ರಿ ಸ್ಥಾನವನ್ನು ಅವಕಾಶ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.